SSLCಯ ನನ್ನ ಮುದ್ದು ಕನ್ನಡ ಮಾಧ್ಯಮದ ಮಕ್ಕಳೇ, ನಿಮಗೋಸ್ಕರ ಈ ಒಂದು ವಿಡಿಯೋನ ಮಾಡ್ತಿದ್ದೀನಿ. ನೀವು ತಿಳಿಬೇಕಾಗಿರುವಂತಹ ಒಂದಷ್ಟು ಕಟು ಸತ್ಯಗಳು ನನ್ನಲ್ಲಿ ಇವೆ ಹಾಗೂ ಇದನ್ನು ನಿಮಗೆ ಹೇಳಬೇಕು ಅಂತ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ಸೊ ದಯವಿಟ್ಟು ಕೈಬೇಡಿ, ನಿಮ್ಮಲ್ಲಿ ಕೇಳ್ತೀನಿ, ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. SSLC ಆದಮೇಲೂ ಕೂಡ ನಿಮಗೆ ಮುಂದೆ ಇರುವಂತಹ ಈ ಶೈಕ್ಷಣಿಕ ಪಯಣ ಏನಿದೆ, PU1 PU2 ಅದಾದಮೇಲೆ ನೀಟು KCET JEE ಯಾವುದೇ ಒಂದು ಎಕ್ಸಾಮ್ನ ನೀವು ತಗೋಬೇಕು ಅಂತ ಅನ್ಕೋತಿದ್ರು ಒಂದಷ್ಟು ಮಾಹಿತಿಗಳನ್ನ ನೀವು ಖಂಡಿತ ಈಗಲಿಂದಾನೇ ತಿಳ್ಕೋಬೇಕು. ಈ ಮಾಹಿತಿಗಳೇನು, ಈ ವಿಚಾರಗಳೇನು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಸೊ ದಯವಿಟ್ಟು ಕೊನೆವರೆಗೂ ತಪ್ಪದೆ ನೋಡಿ. ನನ್ನ ಹೆಸರು ಹರ್ಷಿತಾ SS. ನಾನು ನಿಮ್ಮ ಪರೀಕ್ಷೆ ಚಾನಲಲ್ಲಿ ಬಯಾಲಜಿ ಹಾಗೂ ಕೆಮಿಸ್ಟ್ರಿನ ಹೇಳ್ಕೊಡ್ತೀನಿ. ಸೊ ಬನ್ನಿ ಮಕ್ಕಳ, ತಡ ಮಾಡದೆ ಈ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ಏನು ಈ ವಿಡಿಯೋದಲ್ಲಿ ಏನು ಹೇಳಬೇಕು ನಾನು ನಿಮಗೆ ಪ್ರಮುಖವಾಗಿ ಅಂದರೆ ಒಂದು ಎಚ್ಚರಿಕೆಯ ಕರೆನ ನಾನು ನಿಮಗೆ ನೀಡ್ತಿದ್ದೀನಿ. ವಾಸ್ತವದ ಅರಿವನ್ನು ನಾನು ನಿಮಗೆ ಮಾಡಿಸ್ತಿದ್ದೀನಿ. ಯಾವ ಕಾರಣಕ್ಕೆ ಈ ವಿಡಿಯೋನ ಮಾಡ್ತಿದ್ದೀನಿ ಅಂದರೆ, ಈಗ ತಾನೇ ನಿಮ್ಮ ಹಿಂದಿನ ಬ್ಯಾಚ್ ಏನಿತ್ತು, ನಿಮ್ಮ ಸೀನಿಯರ್ಗಳೇನಿದ್ವು, 2026ರಲ್ಲಿ ಪಾಸ್ಔಟ್ ಆಗಿರುವಂತಹ ಸೀನಿಯರ್ಗಳು ಏನಿದ್ದಾರೆ, ನಮ್ಮ PUC ಪರೀಕ್ಷೆ ಚಾನಲ್ಗಳಲ್ಲಿ ಹೋಗಿ ಬೋಧನೆಯನ್ನು ಮಾಡ್ತಿರ್ತಾರೆ. ಸೊ ಈ ಬೋಧನೆ ಮಾಡ್ತಿರುವಂತಹ ನಿಮ್ಮ ಕನ್ನಡ ಮಾಧ್ಯಮದ ಸೀನಿಯರ್ಸ್ ಏನಿದ್ದಾರೆ, ನಿಮಗಿನ 1 ವರ್ಷ ಮುಂಚೆ ಪಾಸ್ ಆಗಿರುವಂಥವ್ರು, ಇವರಲ್ಲಿ ಒಂದಷ್ಟು ಗೊಂದಲಗಳು, ಒಂದಷ್ಟು ಕಠಿಣತೆಗಳು ನಮಗೆ ಕಾಣಿಸ್ತಿದೆ ಮಕ್ಕಳ. ತುಂಬಾ ನಿಮ್ಮ ಸೀನಿಯರ್ಸು ಒಂದು ಮಾಹಿತಿನ ತುಂಬ ಜಾಸ್ತಿ ಎತ್ತುಕಟ್ಟಿ ಹೇಳ್ತಿದ್ದಾರೆ. ಏನದು ಅಂದರೆ, ಕನ್ನಡ ಮಾಧ್ಯಮದ ಮಕ್ಕಳಿಗೆ ಏನು PU1 ಅಥವಾ PU2ಗೆ ಹೋದಾಗ, 11th 12th ಸ್ಟ್ಯಾಂಡರ್ಡಿಗೆ ಹೋದಾಗ ಇಂಗ್ಲಿಷ್ ಮಾಧ್ಯಮದ ಮಕ್ಕಳಿಗಿನ್ನ ಜಾಸ್ತಿ ಕಷ್ಟ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಓಕೆ, ಏನಕ್ಕೆ ಕಷ್ಟ ಆಗ್ತಿದೆ, ಯಾವ ವಿಷಯಗಳಲ್ಲಿ ಕಷ್ಟ ಆಗ್ತಿದೆ ಅಂತ ನೀವು ತಿಳ್ಕೋಬೇಕು. ಏನಿದು, ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗಿಂತ ನಿಮಗೆ ಮುಂದಿನ ವರ್ಷಗಳು ಹೆಚ್ಚು ಕಷ್ಟಕರವಾಗಲಿದೆ. ಸುಮ್ಮನೆ ನಿಮ್ಮಲ್ಲಿ ಭಯ ಮೂಡಿಸ್ಲಿಕ್ಕೆ, ನಿಮಗೆ ಇಲ್ಲದಿರುವಂಥ ಒತ್ತಡ ಕೊಡಲಿಕ್ಕೆ ನಾನು ಇದನ್ನು ಹೇಳ್ತಿಲ್ಲ. ಇವಾಗ ನಿಮ್ಮ ಸೀನಿಯರ್ಸ್ ಏನಿದ್ದಾರೆ ಅವರ ಕಾಮೆಂಟ್ಸ್ಗಳು, ಅವರು ನಮ್ಮ ಏನು ಮುಂದಿನ PU1 PU2 ಅಲ್ಲಿ ನಮ್ಮ PUC ಪರೀಕ್ಷೆ ಸೈನ್ಸ್ನದ್ದು ಆರಂಭ ಹಾಗೂ ವಿಜೇತ ಬ್ಯಾಚ್ಗಳಿವೆ. ಅದಕ್ಕೆ ಸೇರಿರುವಂತಹ ಕನ್ನಡ ಮಾಧ್ಯಮದ ಮಕ್ಕಳಲ್ಲಿ ಆಗ್ತಿರುವಂತಹ ಕಷ್ಟಗಳನ್ನ ನೋಡಿ ಇವಾಗಲೇ ನಿಮಗೆ ಮುನ್ನೆಚ್ಚರಿಕೆ ಕೊಡಲಿಕ್ಕೆ ಈ ವಿಡಿಯೋನ ಮಾಡ್ತಿದ್ದೀನಿ. ಇಂಗ್ಲಿಷ್ ಮಾಧ್ಯಮದ ಸ್ಟೂಡೆಂಟ್ಸ್ಗಳಿಗಿನ್ನ ಆಂಗ್ಲ ಮಾಧ್ಯಮದ ಮಕ್ಕಳಿಗಿನ್ನ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಮುಂದಿನ ವರ್ಷಗಳು ಕಠಿಣ ಆಗತ್ತೆ. ಯಾಕಂದರೆ ನಿಮ್ಮ ನೀಟ್ ಆಗಿರಲಿ, JEE ಆಗಿರಲಿ, ಈ ರೀತಿಯ ಪರೀಕ್ಷೆಗಳೇನಿದ್ದಾವೆ, ರಾಷ್ಟ್ರ ಮಟ್ಟದಲ್ಲಿ ನಡೆಯುವಂತಹ ಪರೀಕ್ಷೆಗಳೇನಿದ್ದಾವೆ, ಇವು ಆಂಗ್ಲ ಮಾಧ್ಯಮದ ಮಕ್ಕಳಿಗೆ ಹೆಚ್ಚು ಸುಲಭವಾಗಲಿದೆ. ಕನ್ನಡ ಮಾಧ್ಯಮದ ಮಕ್ಕಳಿಗೆ ಇದು ಕಷ್ಟ ಆಗುತ್ತೆ. ಯಾಕಂದರೆ ಇದರಲ್ಲಿ ಪ್ರಶ್ನೆಗಳು, ಇದರಲ್ಲಿ ಕೇಳುವಂಥ ಏನು MCQಗಳೆಲ್ಲ ಏನಿರ್ತವೆ, ಇದು ಆಂಗ್ಲ ಮಾಧ್ಯಮದಲ್ಲಿ ಇರ್ತವೆ. ಸೊ ನಿಮಗೆ ನಾಟ್ ಓನ್ಲಿ ನೀವು ಬರೀ ಏನು ಓದೋದಷ್ಟೇ ನಿಮಗೆ ಕನ್ನಡ ಮಾಧ್ಯಮದಿಂದ ಆಂಗ್ಲ ಮಾಧ್ಯಮಕ್ಕೆ ನೀವು ಶಿಫ್ಟ್ ಆಗಬೇಕಷ್ಟೇ ಅಲ್ಲ, ನೀವು ಬರೆಯುವಂತಹ ಎಕ್ಸಾಮ್, ನೀವು ಬರೆಯುವಂಥ ಪರೀಕ್ಷೆ ಕೂಡ ನೀವು ಆಂಗ್ಲ ಮಾಧ್ಯಮದಲ್ಲಿ ಬರಿಬೇಕಾಗತ್ತೆ. ಸೊ ನಿಮಗೆ ಖಾಲಿ ಬರೀ ಪರಿಕಲ್ಪನೆಗಳನ್ನ ಅರ್ಥ ಮಾಡ್ಕೊಳ್ಳೋದಲ್ಲ, ನೀವು ಹೇಗೆ ಒಂದು ಪರೀಕ್ಷೆನ ಬರಿಬೇಕು ಅನ್ನೋದು ಕೂಡ ನೀವು ಆಂಗ್ಲ ಮಾಧ್ಯಮದ ಕಡೆಗೆ ನೀವು ತಿರುಗಬೇಕಾಗತ್ತೆ. ಕನ್ನಡ ಮಾಧ್ಯಮದಿಂದ ಆಂಗ್ಲ ಮಾಧ್ಯಮದ ಕಡೆಗೆ ನೀವು ಮುಂದಿನ ವರ್ಷ ಪಯಣ ಸಾಗಿಸ್ಬೇಕಾಗತ್ತೆ. ಸೊ ಆವಾಗ ನೀವು ಕೂತ್ಕೊಂಡು ಆಂಗ್ಲ ಮಾಧ್ಯಮಕ್ಕೆ ಹೋದ್ಮೇಲೆ ಕೂತ್ಕೊಂಡು ನೀವು ಚಿಂತೆ ಮಾಡೋದಕ್ಕಿಂತ ಇವಾಗ್ಲಿಂದಾನೇ ನೀವು ಚಿಂತೆ ಮಾಡೋದು ಉತ್ತಮ. ಅದಕ್ಕೋಸ್ಕರ ಆ ಮುನ್ನೆಚ್ಚರಿಕೆನ ಕೊಡಲಿಕ್ಕೆ ನಾನು ಈ ವಿಡಿಯೋನ ನಿಮಗೋಸ್ಕರ ಮಾಡ್ತಿದ್ದೀನಿ. ಎಲ್ಲಿಂದ ಸಿಕ್ತು ಮ್ಯಾಮ್, ನೀವು ಹೇಳ್ತೀರಾ ನಾನೇನಕ್ಕೆ ನಿಮ್ಮನ್ನು ನಂಬಲಿ ಅಂತ ನೀವು ಕೇಳ್ಬೋದು. ನಮ್ಮ PUC ಪರೀಕ್ಷೆ ಸೈನ್ಸ್ ಚಾನಲಲ್ಲಿ ವರ್ಷಾ ಮ್ಯಾಮ್ ಏನಿದ್ದಾರೆ, ನಿಮಗೆ ಗೊತ್ತಿರ್ಬೋದು ಗೊತ್ತಿಲ್ಲದೆ ಇರ್ಬೋದು, ನಮ್ಮ PUC ಪರೀಕ್ಷೆ ಚಾನಲಲ್ಲಿ ನಮ್ಮ ವರ್ಷಾ ಮ್ಯಾಮ್ ಬಯಾಲಜಿನ ಹೇಳ್ಕೊಡ್ತಾರೆ. ಅಂದರೆ ಕನ್ನಡದಲ್ಲಿ ಜೀವಶಾಸ್ತ್ರದ ಅಧ್ಯಾಪಕಿ ಆಗಿದ್ದಾರೆ, ಜೀವಶಾಸ್ತ್ರದ ಬೋಧನೆ ಮಾಡ್ತಾರೆ ವರ್ಷಾ ಮ್ಯಾಮ್. ನಿಮ್ಮ ಸೀನಿಯರ್ಗಳಲ್ಲಿ ಇರುವಂಥ ಅಷ್ಟು ಕಷ್ಟಗಳು, ಕಠಿಣತೆಗಳನ್ನ ನೋಡಿಕೊಂಡು ವರ್ಷಾ ಮ್ಯಾಮ್ ಈ ಒಂದು ವಿಡಿಯೋನ ಮಾಡಿದ್ದಾರೆ. ಆಯಿತಾ, ಈ ಒಂದು ವಿಡಿಯೋದಲ್ಲಿ ಬಂದಿರುವಂಥ ಕಾಮೆಂಟ್ಗಳು ಇವು ಮಕ್ಕಳ, ಇವು ನಿಮ್ಮ ಸೀನಿಯರ್ಸ್ ಹಾಕಿರುವಂತಹ ಕಾಮೆಂಟ್ಗಳಿವು. ಏನಿದು ಮ್ಯಾಮ್, ಇಂಗ್ಲೀಷ್ ಬರ್ತಿಲ್ಲ, ಫಿಸಿಕ್ಸ್ ಅರ್ಥ ಆಗ್ತಿಲ್ಲ, 6 ದಿನದ ಹಿಂದೆ 7 ದಿನದ ಹಿಂದೆ ಹಾಕಿರುವಂಥ ಕಾಮೆಂಟ್ಗಳು. ಮ್ಯಾಮ್, ನಾನು ಕನ್ನಡ ಮೀಡಿಯಮಲ್ಲಿ ಓದಿ ರ್ಯಾಂಕ್ ಬಂದಿದ್ದೀನಿ, ಈಗ PUCಯಲ್ಲಿ ಸೈನ್ಸ್ PCMB ಜಾಸ್ತಿ ಕಷ್ಟ ಆಗ್ತಿದೆ, ಏನೂ ಅರ್ಥ ಆಗ್ತಿಲ್ಲ ಮ್ಯಾಮ್, ಏನು ಮಾಡೋದು ಅಂತ ಕೇಳ್ತಿರೋವಂಥ ನಿಮ್ಮ ಸೀನಿಯರ್ಸ್. ಹೌದು ಮ್ಯಾಮ್, ನಮಗೆ ಏನು ಅರ್ಥ ಆಗ್ತಿಲ್ಲ, ನಮಗೆ ಜಾಸ್ತಿ ಮಾರ್ಕ್ಸ್ ತೆಗಿಬೇಕು ಅಂತ ಆಸೆ, ಬಟ್ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಆಮೇಲೆ ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇಲ್ಲ ಮ್ಯಾಮ್ ಅಂತ ಹೇಳ್ತಿದ್ದಾರೆ. ಅವರ ಸಾಮರ್ಥ್ಯದ ಮೇಲೆ ಅವ್ರಿಗೆ ಗೊಂದಲ ಆಗ್ತಿದೆ. ಇಂಥ ಪರಿಸ್ಥಿತಿಯಲ್ಲಿದ್ದಾರೆ. ಐ ಆಮ್ ಆಲ್ಸೋ
ಕನ್ನಡ ಮೀಡಿಯಮ್ ಸ್ಟೂಡೆಂಟ್ ಮೈ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇಸ್ ಫಿಸಿಕ್ಸ್. ನನಗೆ ಈ ಕಾಮೆಂಟ್ಸ್ಗಳನ್ನ ಓದಿ ಅರ್ಥ ಆಗಿದ್ದೇನೆಂದರೆ, ಎಲ್ಲ ವಿಷಯಗಳಿಗಿನ್ನ ಜಾಸ್ತಿ ಸೈನ್ಸ್ ಅಂದರೆ ಏನಪ್ಪ ನಮ್ಮ ವಿಜ್ಞಾನ ವಿಷಯ ಏನಿದೆ, ಅದರಲ್ಲೂ ಭೌತಶಾಸ್ತ್ರ ವಿಷಯ ಏನಿದೆ, ಇದರಲ್ಲಿ ತುಂಬಾ ಕನ್ನಡ ಮಾಧ್ಯಮದ ಮಕ್ಕಳು ಗೊಂದಲಕ್ಕೆ ಸಿಕ್ಕಾಕೊಳ್ತಿದ್ದಾರೆ. ತುಂಬಾ ಇದರಲ್ಲಿ ಒತ್ತಡನ ಅವರು ಫೇಸ್ ಮಾಡ್ತಿದ್ದಾರೆ, ಒತ್ತಡನ ನೋಡ್ತಿದ್ದಾರೆ ಅವರು. ಯಾಕಂದರೆ ಭೌತಶಾಸ್ತ್ರದಲ್ಲಿ ಇರುವಂತಹ ಪದಗಳು ಆಂಗ್ಲ ಮಾಧ್ಯಮಕ್ಕೆ ಹೋಲಿಸಿದ್ರೆ ಕನ್ನಡ ಮಾಧ್ಯಮದಲ್ಲಿ ಕಷ್ಟಕರವಾಗಿರುತ್ತೆ. ಆ್ಯಂಡ್ ನೀವು ಬರೀ ಕನ್ನಡ ಮಾಧ್ಯಮನ ಓದ್ಕೊಂಡು ಹೋದರೆ ಆಂಗ್ಲ ಮಾಧ್ಯಮದ ಪದಗಳೇನಿದ್ದಾವೆ, ಆ ಕೀವರ್ಡ್ಗಳೇನಿದ್ದಾವೆ, ಅದು ನಿಮಗೆ ಅರ್ಥನೇ ಆಗೋದಿಲ್ಲ ಮಕ್ಕಳ. ಸೊ ದಯವಿಟ್ಟು ಈಗಲಿಂದಾನೇ ನೀವು ಆಂಗ್ಲ ಮಾಧ್ಯಮದ ಪರೀಕ್ಷೆ ಬರಿಬೇಕು ಅನ್ನೋ ಒಂದು ವಿಷಯನ ತಲೆಯಲ್ಲಿ ಇಟ್ಕೊಂಡು ಈಗಲಿಂದಾನೇ ನೀವು ನಿಮ್ಮನ್ನು ತಯಾರು ಮಾಡ್ಕೊಂಡು ಹೋದರೆ ಮುಂದಿನ ವರ್ಷ ನೀವು ಪಡುವಂತಹ ಕಷ್ಟಗಳು ತುಂಬಾ ಮಟ್ಟಕ್ಕೆ ಕಡಿಮೆ ಆಗತ್ತೆ. ಆಯಿತಾ? ಇದು ಒಂದು ಕಷ್ಟ ಅಂತ ನಿಮಗೆ ಈಗ ಗೊತ್ತಾಗಿದೆ, ಇದು ಒಂದು ಪ್ರಾಬ್ಲಮ್ ಅಂತ ನಿಮಗೆ ಗೊತ್ತಾಗಿದೆ, ಒಂದು ಗೊಂದಲ ಇದು ಒಂದು ಕಠಿಣತೆ ಅಂತ ನಿಮಗೆ ಗೊತ್ತಾಗಿದೆ. ಇದಕ್ಕೆ ಪರಿಹಾರನ ಕೂಡ ನಾನು ನಿಮಗೆ ತಂದಿದ್ದೀನಿ. ಆಯಿತಾ? ನಾನು ಬರೀ ಇದು ಕಷ್ಟ ನಿಮಗೆ ಅಂತ ಹೇಳಿಬಿಟ್ಟು ನಿಮ್ಮನ್ನು ನಡು ನೀರಿನಲ್ಲಿ ಬಿಡುವಂಥ ಉದ್ದೇಶ ನಂದಲ್ಲ. ಈ ಕಷ್ಟ ಇದನ್ನು ಹೇಗೆ ಬಗೆಹರಿಸ್ಬೋದು, ಇದನ್ನು ಹೇಗೆ ನೀವು ಓವರ್ಕಮ್ ಮಾಡಬಹುದು ಅಂತ ಹೇಳ್ಕೊಡ್ಲಿಕ್ಕೆ ನಾನಿವತ್ತು ಬಂದಿದ್ದೀನಿ. ಸೊ ನೋಡೋಣ, ಈ ಪ್ರಾಬ್ಲಮ್ ಏನಿದೆ ಇದು ನಮ್ಗೆ ಗೊತ್ತಾಗಿದೆ, ನನಗೂ ಕೂಡ ಗೊತ್ತಿರಲಿಲ್ಲ. ನಿಮ್ಮ ವರ್ಷಾ ಮ್ಯಾಮು, ನಮ್ಮ PU ಸೈನ್ಸ್ ಟೀಚರ್ಗಳು ಬಂದು ಹೇಳಿದಾಗ ನಮ್ಮ ಮಕ್ಕಳಿಗೆ ಈ ಥರ ಒಂದು ಕಷ್ಟ ಕೂಡ ಉಂಟಾಗತ್ತೆ ಅಂತ ನಮಗೆ ಗೊತ್ತಾದ ಮೇಲೆ ಇದನ್ನು ಬಗೆಹರಿಸ್ಬೇಕು ಅಂತ ಉದ್ದೇಶದಿಂದ ನಾನು ಬಂದಿದ್ದು. ಇವಾಗಲಿಂದಾನೇ ನಾನು ಹಾಗೂ ನೀವು ಸೇರಿಕೊಂಡು ಈ ಗೊಂದಲ ಏನಿದೆ, ಈ ಕಠಿಣತೆ ಏನಿದೆ, ಇದನ್ನು ಬಗೆಹರಿಸಬಹುದು ಆ ಒಂದು ಭರವಸೆಯಿಂದಾನೇ ನಾನು ಬಂದಿರೋದು. ಸೊ ನೋಡೋಣ ಏನು ಮಾಡಬಹುದು, ಒಂದೊಂದೇ ಪರಿಹಾರನ ಹೇಗೆ ಕಂಡ್ಕೋಬಹುದು ಅಂತ ನೋಡ್ತಾ ಹೋಗೋಣ ಮಕ್ಕಳ. ಸೊ ಮೊದಲನೇದಾಗಿ ಸಮಸ್ಯೆಯ ಬಗ್ಗೆ ನಿಮಗೆ ಅರಿವಿದೆ, ನೀವು ಈಗಾಗಲೇ ಒಂದು ಹೆಜ್ಜೆ ಮುಂದಿದ್ದೀರಿ. ಆಯಿತಾ? ಎಷ್ಟೋ ನಿಮ್ಮ ಸೀನಿಯರ್ಸಿಗೆ ಇವಾಗ ಅವರ PU ಕಾಲೇಜ್ಗಳಿಗೆ ಹೋಗಿ ಇವಾಗ ಅರ್ಥ ಆಗ್ತಿದೆ ಸೀನಿಯರ್ಸಿಗೆ, ಇದೊಂದು ಕಷ್ಟ ಇದೆ ಅಂತ. ಬಟ್ ನಿಮಗೆ ಈಗಲೇ ಅರ್ಥ ಆಗಿದೆ, ನೀವು ಆಲ್ರೆಡಿ ಈಗ SSLCಯಲ್ಲಿದ್ದೀರಾ, ಈಗಲೇ ಅರ್ಥ ಆಗಿಬಿಟ್ಟಿದೆ ಅಂದರೆ ನೀವು ಒಂದು ಹೆಜ್ಜೆ ಮುಂದೆ ಇರ್ತೀರಾ ಅಲ್ವಾ? ಒಂದು ಹೆಜ್ಜೆ ನಿಮ್ಮ ಸೀನಿಯರ್ಸಿಗಿನ ಮುಂದೆ ಇದ್ದೀರಾ, ನಿಮಗೆ ಹೆಚ್ಚು ಸಮಯ ಇದೆ. ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಜಾಸ್ತಿ ಸಮಯ ಇದೆ ನಿಮಗೆ. ಸೊ ಯು ಆರ್ ಆಲ್ರೆಡಿ ಒನ್ ಸ್ಟೆಪ್ ಅಹೆಡ್. ಸೊ ದಟ್ ಇಸ್ ಅ ಗ್ರೇಟ್ ಥಿಂಗ್. ಓಕೆ, ದಟ್ ಈಸ್ ಯುವರ್ ಮೇನ್ ಪಾಯಿಂಟ್ ಆಫ್ ಹೋಪ್. ನಿಮ್ಮ ಭರವಸೆಗೆ ಒಂದು ತುಂಬ ಮಜಬೂತಾದ ಕಾರಣ ಅದು. ಸೊ ಅದನ್ನು ತಿಳ್ಕೊಳ್ಳಿ. ಓಕೆ, ನೆಕ್ಸ್ಟ್ ವಿಜ್ಞಾನ ವಿಷಯವೇ ದೊಡ್ಡ ಚಿಂತೆಯಾಗಿದೆ. ಎಲ್ಲ ವಿಷಯಕ್ಕಿಂತ ನಿಮ್ಮ ಸೀನಿಯರ್ಸ್ ಹೇಳ್ತಿದ್ದಾರೆ, ಮ್ಯಾಮ್ ನನಗೆ ವಿಜ್ಞಾನ ಎಷ್ಟು ಕಷ್ಟ ಆಗ್ತಿದೆ ಅಂದರೆ ನನಗೆ ಗಣಿತ ಹೆಚ್ಚು ಸುಲಭ ಆಗಲಿಕ್ಕೆ ಶುರು ಆಗಿದೆ ಮ್ಯಾಮ್. ಒಂದು ಕಾಮೆಂಟ್ ಇದೆ, ನಾನು ಆ ವಿಡಿಯೋ ಲಿಂಕ್ ನಿಮಗೆ ಕೊಡ್ತೀನಿ, PU ಸೈನ್ಸಲ್ಲಿ ಹೋಗಿರೋವಂಥ ವಿಡಿಯೋ ಲಿಂಕು. ಅದರಲ್ಲಿ ಕಾಮೆಂಟ್ಸ್ ಇದೆ, ಮ್ಯಾಮ್ ನನಗೆ ಗಣಿತ ಸುಲಭ ಅನಿಸ್ಲಿಕ್ಕೆ ಶುರು ಆಗ್ತಿದೆ, ಯಾಕಂದರೆ ಗಣಿತದಲ್ಲಿರೋದು ಬರೀ ಸಂಖ್ಯೆಗಳು. ಆಯಿತಾ? ಅದರಲ್ಲಿ ಯಾವುದೇ ಪದ ಆಗಿರಲಿ, ಯಾವುದೇ ಒಂದು ಸೂತ್ರ ಆಗಿರಲಿ, ಇದನ್ನು ಮಗ್ ಹೊಡೆಯುವಂತಹ ಸಂದರ್ಭ ಇರೋದಿಲ್ಲ ಅಲ್ವಾ? ಸೊ ಅದಕ್ಕೋಸ್ಕರ ನಾನು ಗಣಿತ ತುಂಬ ಸುಲಭ ಆಗ್ತಿದೆ ವಿಜ್ಞಾನಕ್ಕಿಂತ ಅಂತ ಹೇಳ್ತಿದ್ದಾರೆ. ನಿಮ್ಮಲ್ಲಿ ಎಷ್ಟೊಂದು ಜನ ಆಸೆಯಿಂದ ವಿಜ್ಞಾನನ ತೊಗೊಂಡಿರ್ತೀರ. ಇದು ಹೋಗ್ಬಿಟ್ಟು PUC ಸೈನ್ಸಲ್ಲಿ ನೀವು PUCಯಲ್ಲಿ ವಿಜ್ಞಾನ ಭಾಗ ತೊಗೊಂಡಾಗ ಭೌತಶಾಸ್ತ್ರ ಆಗಿರಲಿ, ಜೀವಶಾಸ್ತ್ರ ಆಗಿರಲಿ, ಇದರಲ್ಲಿ ಬರುವಂಥ ಪದಗಳು, ಇದರಲ್ಲಿ ಬರುವಂಥ ಹೊಸ ಪರಿಕಲ್ಪನೆಗಳನ್ನ ನೋಡಿ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಭಯ ಆಗಲಿಕ್ಕೆ ಶುರುವಾಗತ್ತೆ. ಓಕೆ, ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು, ನಿಮಗೆ ಒಂದು ದೊಡ್ಡ ಅನುಕೂಲ ಇದರಲ್ಲಿ ನಾನು ನಮ್ಮ ಬ್ಯಾಚ್ನ ಪ್ರಮೋಟ್ ಮಾಡ್ತಿದ್ದೀನಿ ಅಂತ ನೀವು ಅನ್ಕೋಬಹುದು. ಬಟ್ ನಾನು ಕೇವಲ ಪ್ರಥಮ ಬ್ಯಾಚ್ ಬಗ್ಗೆ ಮಾತಾಡೋದಿಲ್ಲ, ನೀವು ಬಳಸೋಕ್ಕಾಗುವಂತಹ ನಮ್ಮ ಉಚಿತ ಸಂಪನ್ಮೂಲಗಳ ಬಗ್ಗೆ ಕೂಡ ಮಾತಾಡ್ತೀನಿ. ಮೊದಲನೇದಾಗಿ ಏನಕ್ಕೆ ಪ್ರಥಮ ಬ್ಯಾಚ್ ಬಗ್ಗೆ ಇಲ್ಲಿ ಹಾಕಿದ್ದೀನಿ ಅಂದರೆ, ನಮ್ಮ ಪ್ರಥಮ ಬ್ಯಾಚಿನಲ್ಲಿ ಇಂಗ್ಲಿಷ್ ಹಾಗೂ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಒಟ್ಟಿಗೆ ಬೋಧನೆ ಮಾಡ್ತೀವಿ. ಸೊ ನಿಮಗೆ ಒಂದು ಅನುಕೂಲ, ನಿಮಗೆ ಒಂದು ಲಾಭ ಏನು ಅಂದರೆ, ಭೌತಶಾಸ್ತ್ರದ ಬೋಧನೆ ಆಗಬೇಕಾದ್ರೆ ಅರ್ಚನಾ ಮ್ಯಾಮ್ ಭೌತಶಾಸ್ತ್ರದ ಬೋಧನೆ ಮಾಡ್ತಾರೆ, ಆ ಸಮಯದಲ್ಲಿ ಅವರು ಆಂಗ್ಲ ಮಾಧ್ಯಮದ ಮಕ್ಕಳಿಗೂ ಕೂಡ ಪಾಠ ಮಾಡ್ತಿರುವಾಗ ನೀವು ಭೌತಶಾಸ್ತ್ರದ ಆಂಗ್ಲ ಮಾಧ್ಯಮದ ಪದಗಳನ್ನ ನೀವು ಅರ್ಥ ಮಾಡ್ಕೋತಾ ಹೋಗಬಹುದು. ಬಲ ಏನಿದೆ ಭೌತಶಾಸ್ತ್ರದಲ್ಲಿ, ಒಂದು ಪರಿಕಲ್ಪನೆ ಬಲ, ಆಂಗ್ಲ ಮಾಧ್ಯಮದಲ್ಲಿ ಅದನ್ನು ಫೋರ್ಸ್ ಅಂತ ಕರಿತೀವಿ. ಸೊ ಆ ಫೋರ್ಸ್ ಬಗ್ಗೆ ಅವ್ರು ಇಂಗ್ಲೀಷಲ್ಲಿ ಮಾತಾಡಬೇಕಾದ್ರೆ ನೀವು ಬಲದ ಪರ್ಯಾಯ ಶಬ್ದ ಆಂಗ್ಲ ಮಾಧ್ಯಮದಲ್ಲಿ ಫೋರ್ಸ್ ಅಂತ ಬರ್ಕೋಬಹುದು. ಈ ಚಿಕ್ಕ ಚಿಕ್ಕ ಬದಲಾವಣೆಗಳು ನೀವೇನು ಮಾಡ್ತೀರಾ, ಅಥವಾ ಚಿಕ್ಕ ಚಿಕ್ಕ ಈ ಮಾತುಗಳ ಬಗ್ಗೆ ಏನು ಗಮನ ಹರಿಸಿ ನೀವು ಬರ್ಕೋತೀರಾ ಅಲ್ವಾ, ಅದೇ ನಿಮಗೆ PU ಅಲ್ಲಿ ಅತ್ಯಂತ ಹೆಚ್ಚು ಸಹಾಯ ಮಾಡುವಂಥ ವಿಷಯಗಳಾಗ್ತವೆ. ಆಯಿತಾ? ಸೊ ನನಗೆ ತಿಳಿದಿರೋ ಪ್ರಕಾರ ಬೇರೆ ಯಾವ ಕನ್ನಡ ಚಾನಲಲ್ಲೂ ಕೂಡ ಆಂಗ್ಲ ಹಾಗೂ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಒಟ್ಟಿಗೆ ಪಾಠ ಮಾಡೋದಿಲ್ಲ.
ನಮ್ಮ ಪ್ರಥಮ ಬ್ಯಾಚ್ನಲ್ಲಿ ಮಾಡ್ತೀವಿ. ಮ್ಯಾಮ್ ನನಗೆ ಪ್ರಥಮ ಬ್ಯಾಚ್ ಸೇರ್ಕೊಳ್ಳೋಕ್ಕೆ ಆಗಲ್ಲ ಅಂದರೂ ಪರವಾಗಿಲ್ಲ, ನಮ್ಮ ಚಾನಲ್ನಲ್ಲಿ 1 ಶಾರ್ಟ್ ವಿಡಿಯೋಗಳು ಇವೆ ಆಯಿತಾ. ನಮ್ಮ ಚಾನಲ್ನಲ್ಲಿ 1 ಶಾರ್ಟ್ ವಿಡಿಯೋಗಳು ಇವೆ. ಈ 1 ಶಾರ್ಟ್ಗಳ ವಿಡಿಯೋಗಳು ಏನಿದ್ದಾವೆ ಮಕ್ಕಳ, ಇವು ನಮಗೆ ಇಂಗ್ಲಿಷ್ ಹಾಗೂ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸಿಗೆ, ಆಂಗ್ಲ ಹಾಗೂ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಒಟ್ಟಿಗೆ ಮಾಡಿರುವಂತಹ 1 ಶಾರ್ಟ್ ವಿಡಿಯೋಗಳು ಇವು ಆಯಿತಾ. ಇಲ್ಲಿ ತೋರಿಸ್ತೀನಿ ಎಲ್ಲಿ ಸಿಗತ್ತೆ 1 ಶಾರ್ಟ್ ವಿಡಿಯೋ. ನಮ್ಮ ಹೋಮ್ ಪೇಜಿಗೆ ಹೋಗಿದ ತಕ್ಷಣ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿದ್ರೆ 1 ಶಾರ್ಟ್ ವಿಡಿಯೋಸ್ ಇದ್ದಾವೆ. ಇಲ್ಲಿ ಪ್ಲೇಲಿಸ್ಟ್ ಇರುತ್ತೆ. ಈ ಎಲ್ಲ ವಿಡಿಯೋದಲ್ಲಿ ನಾವು ಇಂಗ್ಲಿಷ್ ಹಾಗೂ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸಿಗೆ ಒಟ್ಟಿಗೆ ಪಾಠ ಮಾಡ್ತೀವಿ. ಓಕೆನಾ. ಸೊ ಈ ವಿಡಿಯೋಸ್ನ ನೋಡುವ ಮೂಲಕ ಅಥವಾ ನಮ್ಮ ಪ್ರಥಮ ಬ್ಯಾಚ್ನ ಸೇರುವ ಮೂಲಕ ನೀವು ಆಂಗ್ಲ ಮಾಧ್ಯಮದ ಮಕ್ಕಳಿಗೆ ಏನು ಹೇಳ್ಕೊಡ್ತಿದ್ದೀವಿ ಅಂತ ಕೂಡ ನಿಮಗೆ ಅರಿವು ಆಗತ್ತೆ. ಆ ಪದಗಳನ್ನ, ಆ ಪ್ರಮುಖ ಪದಗಳನ್ನ ನೀವು ಬರಿತಾ ಹೋಗಬಹುದು. ಇದು ನಿಮಗೆ ಲಾಭ ಆಗತ್ತೆ, ಮುಂದೆ ನೀವು ಪಡುವಂತಹ ಕಷ್ಟನ ಕಡಿಮೆ ಮಾಡತ್ತೆ. ಓಕೆ, ಸೊ ದಿಸ್ ಈಸ್ 1 ಬಿಗ್ ಅಡ್ವಾಂಟೇಜ್ ಫಾರ್ ಯು. ಅದು ಬಿಟ್ಟರೆ ನೀವು ಈಗಲೇ ಮಾಡಬೇಕಾಗಿರುವಂತಹ ವಿಚಾರ, ದಯವಿಟ್ಟು ಇದನ್ನು ನಿರ್ಲಕ್ಷ್ಯ ಮಾಡಲಿಕ್ಕೆ ಹೋಗಬೇಡಿ. ಆಂಗ್ಲ ಭಾಷಾ ತರಗತಿಗಳನ್ನ ಗಮನ ಕೊಟ್ಟು ಕೇಳಿ. ನೀವು ಆಲ್ರೆಡಿ ಪ್ರಥಮ ಬ್ಯಾಚ್ನ ಸೇರ್ಕೊಂಡಿದ್ರೆ, ಅದು ಕೋರ್ ಪ್ಲಸ್ ಬ್ಯಾಚ್ನ ಸೇರ್ಕೊಂಡಿದ್ರೆ, ಕೋರ್ ಬ್ಯಾಚ್ನಲ್ಲಿ ನಿಮಗೆ ಲ್ಯಾಂಗ್ವೇಜಸ್ ಸಿಗೋದಿಲ್ಲ. ಕೋರ್ ಪ್ಲಸ್ ಬ್ಯಾಚ್ನ ಮೋಸ್ಟ್ ಆಫ್ ಯು ನೀವು ಬರೀ ಕೋರ್ ಪ್ಲಸ್ಸಿಗೆ ಸೇರಿರ್ತೀರ. ಸೊ ಕೋರ್ ಪ್ಲಸ್ ಬ್ಯಾಚ್ನ ಸೇರ್ಕೊಂಡಿದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಕ್ಲಾಸಸ್ ಮೇಲೆ ಗಮನ ಕೊಡಿ. ಪ್ರಥಮ ಹಾಗೂ ದ್ವಿತೀಯ ಭಾಷೆ ಯಾವುದಾದ್ರೂ ತೊಗೊಂಡಿರ್ಬೋದು ನೀವು ಆಂಗ್ಲಕ್ಕೆ, ದಯವಿಟ್ಟು ಅದ್ರ ಮೇಲೆ ಗಮನ ಕೊಟ್ಟು ಆಂಗ್ಲ ಭಾಷೆನ ಕಲ್ತ್ಕೊಳ್ಳಿ. ನನಗೂ ಇಷ್ಟ ಇಲ್ಲ ಇಲ್ಲಿ ನಿಂತ್ಕೊಂಡು ಹೇಳಲಿಕ್ಕೆ ಕನ್ನಡ ಮಾಧ್ಯಮದ ಮಕ್ಕಳು ದಯವಿಟ್ಟು ನೀವು ಹೋಗಿ ಆಂಗ್ಲ ಕಲೀರಿ ಅಂತ. ನನಗಿಷ್ಟ ಇಲ್ಲ ಮಕ್ಕಳ. ಕನ್ನಡ ನಿಮಗೆ ಬಲವಾಗಿರಬೇಕು, ಕನ್ನಡ ನೀವು ಆಸೆಯಿಂದ ಕಲಿಬೇಕು, ಕನ್ನಡ ಆಸೆಯಿಂದ ಮಾತಾಡಬೇಕು. ಆದರೆ ಪರಿಸ್ಥಿತಿ ಇರೋದೇ ಹೀಗೆ. ಈಗ ನೀವು ಯಾವುದೇ ರೀತಿಯ ನೀಟು JEE ಎಕ್ಸಾಮ್ನ ತೊಗೋಬೇಕಾದ್ರೆ ಯಾರೂ ಬಂದು ಕೇಳಲ್ಲ, ಓ ನೀನು ಕನ್ನಡ ಮಾಧ್ಯಮದ ಮಗುನ, ನಾನು ನಿನಗೆ ಕನ್ನಡದಲ್ಲಿ ಹೇಳ್ಕೊಡ್ತೀನಿ ಅಂತ. ನಿಮ್ಮ ಪರೀಕ್ಷೆ ಟೀಚರ್ಸ್ ಹೇಗೆ ಗಮನ ಕೊಟ್ಟು ಹೇಳ್ಕೊಡ್ತಾರಲ್ವ, ನಾನು ಲೈಫ್ ಪ್ರಾಸೆಸಸ್ ಜೀವಕ್ರಿಯೆಗಳನ್ನ ಬೋಧನೆ ಮಾಡಬೇಕಾದ್ರೆ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಕೇಳಿ ಅಂತ 2ನೇ ಸತಿ ಹೇಳ್ಕೊಡ್ತೀನಿ ಪ್ರತಿಯೊಂದು ಕ್ಲಾಸ್ನಲ್ಲಿ. ಆ ರೀತಿ ಎಲ್ಲರೂ ನಿಮಗೆ ನಿಮಗೆ ಏಕಾಗ್ರತೆ ಕೊಟ್ಟು ಯಾರೂ ನಿಮಗೆ ಪಾಠ ಮಾಡೋದಿಲ್ಲ. ರೆಸ್ಪಾನ್ಸಿಬಿಲಿಟಿ, ಆ ಜವಾಬ್ದಾರಿ ನಿಮ್ಮ ಮೇಲೆ ಬೀಳುತ್ತೆ. ಸೊ ದಯವಿಟ್ಟು ಆಂಗ್ಲ ಭಾಷೆಯ ಮೇಲೆ ಸ್ವಲ್ಪ ಗಮನ ಕೊಟ್ಟು ಕಲೀರಿ. ಮುಂದಿನ ವರ್ಷ ನೀವು ಪಡುವಂಥ ಕಷ್ಟ ಕಡಿಮೆ ಆಗುತ್ತೆ. ಓಕೆ, ನೆಕ್ಸ್ಟ್ ಈ ವಿಡಿಯೋದಲ್ಲಿ ವರ್ಷಾ ಮ್ಯಾಮ್ ಆಲ್ರೆಡಿ ನಿಮ್ಮ ಸೀನಿಯರ್ಸ್ನ ನೋಡಿ ವರ್ಷಾ ಮ್ಯಾಮ್ ಈ ವಿಡಿಯೋನ ಮಾಡಿದ್ದಾರೆ. ಹೇಗೆ ನೀವು ಒಂದು ವಿಜ್ಞಾನ ವಿಷಯನ ಸ್ವಲ್ಪ ಜಾಸ್ತಿ ಗಮನ ಕೊಟ್ಟು ಕಲಿಬಹುದು. ವಿಜ್ಞಾನ ವಿಷಯ ಆಂಗ್ಲ ಮಾಧ್ಯಮದಲ್ಲಿ ಹೇಳ್ಕೊಟ್ರೂ ಕೂಡ, ನೀವು ಕನ್ನಡ ಮಾಧ್ಯಮದ ಮಗು ಆಗಿದ್ರೂ ಕೂಡ ಹೇಗೆ ವಿಜ್ಞಾನ ವಿಷಯನ ಸರಿಯಾಗಿ ಕಲಿಬಹುದು, ಹೇಗೆ ನೀವು ಒಳ್ಳೆ ರೀತಿಯಲ್ಲಿ ಆ ಆಂಗ್ಲ ಮಾಧ್ಯಮಕ್ಕೆ ವರ್ಗಾವಣೆ ಏನಾಗಬೇಕು ನೀವು ಮುಂದಿನ ವರ್ಷ, ಅದನ್ನು ಹೇಗೆ ಸುಲಭ ರೀತಿಯಲ್ಲಿ ಮಾಡಬಹುದು ಅಂತ ವರ್ಷಾ ಮ್ಯಾಮ್ ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದಾರೆ. ಸೊ ನಾನು ಈ ವಿಡಿಯೋವಿನ ಲಿಂಕ್ನ ನಿಮಗೆ ಕೆಳಗೆ ಪಿಂಡ್ ಕಾಮೆಂಟಲ್ಲಿ ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ಹೋಗಿ ನೋಡಿ. ಎಲ್ಲದಕ್ಕಿಂತ ಜಾಸ್ತಿ ಈ ವಿಡಿಯೋದಲ್ಲಿ ಇರುವಂತಹ ಕಾಮೆಂಟ್ಸ್ಗಳನ್ನ ನೋಡಿ. ನಮ್ಮನ್ನು ನಂಬದೇ ಇದ್ರೂ ಪರವಾಗಿಲ್ಲ, ನಿಮ್ಮ ಅಧ್ಯಾಪಕರನ್ನ ನಂಬದೇ ಇದ್ರೂ ಪರವಾಗಿಲ್ಲ, ನಿಮ್ಮ ರೀತಿ ಇರುವಂತಹ ವಿದ್ಯಾರ್ಥಿಗಳು ಮುಂದಿನ ವರ್ಷ, ಮುಂದಿನ ನಿಮ್ಮ ಸೀನಿಯರ್ಗಳೇನಿದ್ದಾರೆ ಅವರು ಹೇಳಿರುವಂಥ ಮಾತುಗಳು ನಿಮಗೆ ಗೊತ್ತಾಗಬೇಕು, ನಿಮಗೆ ಅರಿವು ಆಗಬೇಕು, ನೈಜತೆಯ ಅರಿವು ನಿಮಗೆ ಆಗಬೇಕು. ಸೊ ದಯವಿಟ್ಟು ಹೋಗಿ ಆ ಕಾಮೆಂಟ್ ಸೆಕ್ಷನ್ನ ನೋಡಿ. ನಾನು ಹೇಳ್ತಿರೋ ವಿಚಾರ ಎಷ್ಟು ಪ್ರಮುಖ ಅನ್ನೋದು ನಿಮಗೆ ಗೊತ್ತಾಗತ್ತೆ. ಇದನ್ನು ತಿಳ್ಕೊಳ್ಳಿ. ಓಕೆ, ಭರವಸೆ ಇದೆ ಆಯಿತಾ. ಏನಕ್ಕೆ ಭರವಸೆ ಇದೆ, ಏನಕ್ಕೆ ನಾ ಹೇಳ್ತಿರೋಂಥ ಈ ವಿಚಾರ ನಿಮಗೆ ಭಯ ಉಂಟು ಮಾಡುವಂಥದ್ದು ಆಗಿರಬಹುದು. ಬಟ್ ಭರವಸೆ ಯಾಕಿದೆ ಅಂತ ನಾನು ಹೇಳ್ತಿದ್ದೀನಿ ಅಂದರೆ, ಇದು ನಿಮ್ಮ ಸೂಪರ್ ಸೀನಿಯರ್ ಅಂದರೆ ಈಗ 2nd PUCಯಲ್ಲಿ ಇರುವಂಥ ಒಂದು ಸ್ಟೂಡೆಂಟ್ ಮಾಡಿರುವಂಥ ಕಾಮೆಂಟು. ಎಸ್, ಇಟ್ ವಾಸ್ ವೆರಿ ಟ್ರಿಕ್ಕಿ ಅಟ್ ಸ್ಟಾರ್ಟಿಂಗ್ ಇನ್ ಸೈನ್ಸ್ ಸ್ಟ್ರೀಮ್ ಆ್ಯಸ್ ಅ ಕನ್ನಡ ಮೀಡಿಯಂ ಸ್ಟೂಡೆಂಟ್. ಅವ್ರು ಏನು ಹೇಳ್ತಿದ್ದಾರೆ, ಹೌದು ಸ್ವಲ್ಪ ಗೊಂದಲ ಆಯಿತು, ಸ್ವಲ್ಪ ಕಷ್ಟ ಆಯಿತು ನನಗೆ ಒಂದು ಕನ್ನಡ ಮಾಧ್ಯಮದ ಮಗುವಾಗಿ. ನಾನು ವಿಜ್ಞಾನದ ವಿಭಾಗನ ತೊಗೊಂಡಿದ್ದೀನಿ, ನನಗೆ 1ನೇ ವರ್ಷದಲ್ಲಿ ಖಂಡಿತ ಕಷ್ಟ ಆಯಿತು ಅಂತ ಹೇಳ್ತಿದ್ದಾರೆ. ಆದರೆ 2ನೇ ಸೆಂಟೆನ್ಸ್ ಮೇಲೆ ಗಮನ ಕೊಡಿ. ನೌ ಐ ಆಮ್ ಇನ್ 2nd PUC, ಬಟ್ ಅಟ್ ದ್ಯಾಟ್ ಪಾಯಿಂಟ್ ಐ ಆಮ್ ಕಾನ್ಫಿಡೆಂಟ್ ನೌ ಬಿಕಾಸ್ ವೆನ್ ಐ ಆಮ್ ಸ್ಟಡಿಂಗ್ ಡೇಲಿ ಇಟ್ ವಾಸ್ ಈಸಿ. ದಿಸ್ ಇಸ್ ದ ಕೀವರ್ಡ್, ಇದು ಪ್ರಮುಖ. ಇದರಲ್ಲಿ ನೀವೇನು ಗಮನ ಕೊಡಬೇಕು, ಐ ಆಮ್ ಸ್ಟಡಿಯಿಂಗ್ ಡೇಲಿ ಆ್ಯಂಡ್ ಇಟ್ ವಾಸ್ ಈಸಿ. ಭಗವಂತ ಯಾವುದೇ ಒಂದು ಪ್ರಾಬ್ಲಮ್ನ ಕೊಟ್ಟರು ಅದಕ್ಕೆ ಸೊಲ್ಯೂಷನ್ನ ಕೊಡ್ತಾನೆ. ಭಗವಂತ ಇದ್ದಾನೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಜೀವನದಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಬಂದ್ರೂ ಅದ್ರ ಹಿಂದೆನೇ ಒಂದು ಸೊಲ್ಯೂಷನ್ ಇರುತ್ತೆ ಆಯಿತಾ. ಬಗೆಹರಿಸೋಕ್ಕಾಗದಿರೋವಂತಹ ಗೊಂದಲನೇ ಇಲ್ಲ ಜೀವನದಲ್ಲಿ, ಕಠಿಣತೆನೇ ಇಲ್ಲ.
ಓಕೆ, ಸೊ ಈ ಪ್ರಾಬ್ಲಮ್ ಕಷ್ಟ ಇದೆ ಡೆಫಿನೆಟ್ಲಿ. ಕನ್ನಡ ಮಾಧ್ಯಮದ ಮಗುವಾಗಿ ನೀವು ಆಂಗ್ಲ ಮಾಧ್ಯಮಕ್ಕೆ ವರ್ಗಾವಣೆ ಆಗಬೇಕಂದ್ರೆ ಕಷ್ಟ ಇದೆ. ಮುಂದಿನ ವರ್ಷ ನೀವು ಆಂಗ್ಲ ಮಾಧ್ಯಮದ ಮಕ್ಕಳಿಗಿನ್ನ ಜಾಸ್ತಿ ಕಷ್ಟ ಪಡ್ತೀರಾ, ಅದು ಕಟ್ಟಿಟ್ಟ ಬುಕ್ತಿ. ಆದರೆ ಅದಕ್ಕೆ ಪರಿಹಾರ ಕೂಡ ಇದೆ. ಏನಿದು? ದೈನಿಕ ಶ್ರಮ. ದೈನಿಕವಾಗಿ ನೀವು ಪರಿಶ್ರಮನ ಹಾಕಬೇಕು. ಆಂಗ್ಲ ಭಾಷೆನ ಅರ್ಥ ಮಾಡ್ಕೊಳ್ಳೋಕ್ಕೆ, ಆಂಗ್ಲ ಭಾಷೆಯಲ್ಲಿ ವಿಜ್ಞಾನನ ಅರ್ಥ ಮಾಡ್ಕೊಳ್ಳೋಕ್ಕೆ, ಅಥವಾ ಯಾವುದೇ ಬೇರೆ ನೀವು ಯಾವುದೇ ಒಂದು ವಿಭಾಗನ ತೆಗೆದುಕೊಳ್ಳಿ, ಕಾಮರ್ಸ್ ತೆಗೆದುಕೊಂಡ್ರೂ ಅದೇ ಕಷ್ಟ ಇರುತ್ತೆ, ನೀವು ಆರ್ಟ್ಸ್ ತೆಗೆದುಕೊಂಡ್ರೂ ಅದೇ ಕಷ್ಟ ಇರುತ್ತೆ. ಸೊ ಈ ವರ್ಗಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ, ಹಾಗೂ ಒಳ್ಳೆ ರೀತಿಯಲ್ಲಿ ನೀವು ಮಾಡ್ಬೋದು ಯಾವಾಗ ದೈನಿಕ ಶ್ರಮ ಹಾಕಿದರೆ. ಓಕೆ, ಸೊ ಇವಾಗಲಿಂದಾನೇ ನಾನು ಹೇಳಿರೋ ಹಾಗೆ ಎರಡು ವಿಚಾರ. ಏನಿದು? ನಿಮ್ಮ ಆಂಗ್ಲ ಭಾಷೆಯ ಏನು ಪಾಠಗಳ ಮೇಲೆ ಜಾಸ್ತಿ ಗಮನ ಕೊಟ್ಟು ಕಲೀರಿ, ಆಂಗ್ಲ ಭಾಷೆನ ಕಲೀರಿ, ಇದು ಪ್ರಮುಖ. ಇದಾದಮೇಲೆ ಭೌತಶಾಸ್ತ್ರ, ವಿಜ್ಞಾನದಲ್ಲೂ ಭೌತಶಾಸ್ತ್ರ ಅಂದರೆ ಸೈನ್ಸಿನಲ್ಲೂ ಫಿಸಿಕ್ಸ್, ಇದು ಸ್ವಲ್ಪ ಜಾಸ್ತಿನೇ ಕಷ್ಟ ಕೊಡುವಂಥ ಒಂದು ಸಬ್ಜೆಕ್ಟ್ ಆಗಿದೆ, ಜಾಸ್ತಿನೇ ಕಷ್ಟ ಕೊಡುವಂಥ ಒಂದು ವಿಷಯ ಆಗಿದೆ. ಸೊ ಇದ್ರ ಮೇಲೆ ಜಾಸ್ತಿ ಗಮನ ಕೊಡಿ. ಯಾವುದ್ರ ಬಗ್ಗೆ? ಆಂಗ್ಲ ಭಾಷೆಯಲ್ಲಿ ಕೂಡ ನಮ್ಮ ಅಧ್ಯಾಪಕರು ಬೋಧನೆ ಮಾಡ್ತಾರೆ ಅಲ್ವಾ, ನಮ್ಮ ಅರ್ಚನಾ ಮ್ಯಾಮ್ ಬೋಧನೆ ಮಾಡ್ತಾರೆ ಅಲ್ವಾ. ಸೊ ನಿಮ್ಮ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೆ ಆಂಗ್ಲ ಮಾಧ್ಯಮದ ಮಕ್ಕಳಿಗೂ ಹೇಳ್ಕೊಡ್ತಾರೆ. ಸೊ ಆ ಸಮಯದಲ್ಲಿ ಆಂಗ್ಲ ಮಕ್ಕಳಿಗೆ ಏನು ಹೇಳ್ಕೊಡ್ತಿದ್ದಾರೆ, ಆ ಪ್ರಮುಖ ಪದಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಚಿಕ್ಕ ಪರಿಶ್ರಮನ ಹಾಕಿ. ಮುಂದಿನ ವರ್ಷ ಸುಲಭ ಆಗತ್ತೆ. ನೀವೇ ಬಂದು ಹೇಳ್ತೀರಾ ನನಗೆ, ಐ ಪ್ರಾಮಿಸ್ ಯು, ನೀವೇ ಬಂದು ಹೇಳ್ತೀರಾ ಮ್ಯಾಮ್ ನಾನು ಹಿಂದಿನ ವರ್ಷನೇ ಶುರು ಮಾಡಿದ್ದಕ್ಕೆ ನನ್ನ ಜೀವ ಉಳಿತು, ಇಲ್ಲ ಅಂದಿದ್ರೆ ನನಗೆ ತುಂಬಾ ಕಷ್ಟ ಆಗ್ತಿತ್ತು ಮ್ಯಾಮ್ ಅಂತ ನೀವೇ ಬಂದು ಹೇಳ್ತೀರಾ. ಐ ಪ್ರಾಮಿಸ್ ಯು. ಓಕೆ, ಸೊ ದಯವಿಟ್ಟು ಇವತ್ತಿಂದಾನೇ ಈ ಶ್ರಮನ ಒಂದು ಜಾಸ್ತಿನೇ ಹಾಕಲಿಕ್ಕೆ ಪ್ರಯತ್ನ ಮಾಡಿ. ವರ್ಷಾ ಮ್ಯಾಮಿನ ಆ ವಿಡಿಯೋನ ನೀವು ಹೋಗಿ ನೋಡಿ. ಕನ್ನಡ ನಮ್ಮ ಬಲವಾಗಿರಬೇಕು, ಯಾವತ್ತೂ ನಮ್ಮ ದೌರ್ಬಲ್ಯ ಆಗಬಾರ್ದು ಕನ್ನಡ. ಸೊ ದಯವಿಟ್ಟು ನಿಮ್ಮ ಭಾಷೆ ಮೇಲೆ ಪ್ರೀತಿ ಏನಿದೆ ಅದನ್ನು ಹಾಗೇ ಇಟ್ಕೊಳ್ಳಿ. ಆದರೆ ನೀವು ದುಡಿಲಿಕ್ಕೆ, ನಿಮ್ಮ ಜೀವನನ ಕಟ್ಕೊಳ್ಳಿಕ್ಕೆ ಆಂಗ್ಲ ನಮಗೆ ಇರಲೇಬೇಕು, ಆ ಸಾಮರ್ಥ್ಯತೆಯನ್ನು ನಾವು ಗಳಿಸ್ಕೊಳ್ಳೇಬೇಕು. ಸೊ ದಯವಿಟ್ಟು ಆಂಗ್ಲ ಭಾಷೆ ಮೇಲೆ ಕೂಡ ಗಮನ ಕೊಡಿ. ನಿಮ್ಮ ಕನ್ನಡನ ನಿಮ್ಮ ಒಂದು ಬಲ ಮಾಡ್ಕೊಳ್ಳಿ, ದೌರ್ಬಲ್ಯ ಮಾಡ್ಕೋಬೇಡಿ. ಓಕೆ, ಸೊ ಇದೇ ರೀತಿ ಇನ್ನಷ್ಟು ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಕಂಟಿನ್ಯೂಸ್ ಆಗಿ ನೋಡ್ತೀರಿ. ಆ್ಯಂಡ್ ಇದೇ ರೀತಿ ಬೇರೆ ವಿಷಯಗಳ ಬಗ್ಗೆ ವಿಡಿಯೋ ಬೇಕು ಅಂದರೆ ಕೆಳಗಿನ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಹಾಗೂ ಆ ವಿಷಯಗಳ ಬಗ್ಗೆ ವಿಡಿಯೋನ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಟುಡೇಸ್ ವಿಡಿಯೋ. ಐಲ್ ಸಿ ಯು ಇನ್ ದ ನೆಕ್ಸ್ಟ್ ಒನ್.